ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀಸನ್ 9ರ ಸ್ಪರ್ಧಿಗಳು ಇಂದಿನ ಬಿಗ್ ಬಾಸ್ ನೋಡಿ ಬಿದ್ದು ಬಿದ್ದು ನಗ್ತಾ ಇರೋದು ಯಾಕೆ? ಬಿಗ್ ಬಾಸ್ 9 ಸೀಸನ್ ಮುಗಿದಿದೆ. ಇದು 10ನೇ ಸೀಸನ್. ಆದರೆ ಈ ಸೀಸನ್ ನೋಡಿದ ಸಾಮಾನ್ಯ ಜನ ಕೂಡ ಏನಿದು ಎಂಬ ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಸೀಸನ್ 9 ಸ್ಪರ್ಧಿಗಳು ಕೂಡ 10ನೇ ಸೀಸನ್ ನೋಡಿ ನಗುತ್ತಿದ್ದಾರೆ. ಅಷ್ಟೇ ಅಲ್ಲ, ಹಳೆಯ ಸ್ಪರ್ಧಿಗಳು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಸರ ಕೂಡ ಹೊರಹಾಕಿದ್ದಾರೆ. ಬಿಗ್ ಬಾಸ್ ಮನೆಯ ಒಳಗಿನ ನೀತಿ ನಿಯಮಗಳು ಏನು ಎಂಬುದು ಸ್ಪರ್ಧಿಗಳಿಗೆ ಗೊತ್ತೇ ಇದೆ. ಜೊತೆಗೆ ಬಿಗ್ ಬಾಸ್ ಹೋಗುವುದಕ್ಕೂ ಮುನ್ನ ಒಂದಷ್ಟು ಎಪಿಸೋಡ್ಗಳನ್ನು ನೋಡುತ್ತಾರೆ. ಆದರೆ ಮಾಡುತ್ತಿರುವ ತಪ್ಪಿನಿಂದ ಹೊರಗೆ ಬರುತ್ತಲೇ ಇಲ್ಲ. ಬದಲಿಗೆ ಮಾಡಿದ ತಪ್ಪನ್ನೇ ಮಾಡುತ್ತಿದ್ದಾರೆ. ದುಬಾರಿ ಬಜೆಟ್ ಬೆಲೆಯೇ ಗೊತ್ತಿಲ್ವಾ? ಮನೆ ಮಂದಿಗೆ ಮೊದಲೇ ಬಯಸಿದ್ದೆಲ್ಲವೂ ಸಿಗುವುದಿಲ್ಲ. ಲಕ್ಸುರಿ ಪಾಯಿಂಟ್ ಅಂತ ಪಡೆದಾಗ ಅದಕ್ಕೆ ಇಷ್ಟವಾದ ಪದಾರ್ಥಗಳು ಪಡೆಯಬಹುದು. ಆದರೆ ಅದಕ್ಕೂ ಕಾಲಮಿತಿ ಇರುತ್ತದೆ. ಎಚ್ಚರ, ಸೂಕ್ಷ್ಮತೆ ಇರಬೇಕು. ಅದನ್ನೇ ಮನೆ ಮಂದಿ ಮಿಸ್ ಮಾಡುತ್ತಿದ್ದಾರೆ. ಅದಕ್ಕೆ ಕಾರಣ ಮನೆ ಮಂದಿ ಅಲ್ಲ, ಇಲ್ಲದ ಹೊಂದಾಣಿಕೆ ಇಲ್ಲ. ಈ ಸೀಸನ್ನಲ್ಲಿ ತಪ್ಪಾಗಿರುವುದು ಎಲ್ಲಿ? ಈ ಸೀಸನ್ನಲ್ಲಿ ನೋಡಿ, ಹಿಂದಿನ ಸೀಸನ್ ಅವರು ನಗುತ್ತಿದ್ದಾರೆ. ಯಾಕೆ ಅಂತ ಗೊತ್ತಾ ಎಂದು ಕಿಚ್ಚ ಸುದೀಪ್ ಹೇಳಿದ್ದು ಬುದ್ಧಿಯನ್ನು ಹೇಳಿದ್ದಾರೆ. ಒದ್ದಡಿ ತೆಗೆದುಕೊಂಡ ಪಾಯಿಂಟ್ ಅನ್ನು ಯಾವುದೋ ಕಾರಣಕ್ಕೆ ಕಳೆದುಕೊಳ್ಳುತ್ತೀರಿ. ಲಕ್ಸುರಿ ಬಜೆಟ್ ಕಳೆದುಕೊಂಡಾಗ ವಾರವಿಡೀ ಜಗಳ ಆಡುತ್ತಾ ಇರ್ತಿರ್ತೀರಿ. ಎಲ್ಲಿಂದ ಜಗಳಗಳು ಶುರುವಾಗುತ್ತೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಯಾರು ಹೆಚ್ಚು ಎಫರ್ಟ್ ಹಾಕುತ್ತಾರೋ ಅವರಿಗೆ ಬರೀ ಕಣ್ಣೀರು ಸಿಗುತ್ತೆ ಎಂಬ ಬುದ್ಧಿ ಮಾತನ್ನು ಹೇಳಿದ್ದಾರೆ. ಕಿಚ್ಚನ ಮಾತಿಗೆ ವಿನಯ್ ಹೇಳಿದ್ದೇನು? ಕಿಚ್ಚನ ಮಾತಿಗೆ ವಿನಯ್ ತಪ್ಪೊಪ್ಪಿಕೊಂಡಿದ್ದಾರೆ. ದುಬಾರಿ ಬಜೆಟ್ನಿಂದಾಗಿ ಪ್ರತಿ ವಾರ ಏನೋ ಒಂದು ಮಿಸ್ಟೇಕ್ನಿಂದ ಹಾಳಾಗುತ್ತಾ ಇದೆ. ತನಿಷಾ ಇಂದಾನೇ ಹಾಳಾಗ್ತಾ ಇದೆ. ಇನ್ನು ಮುಂದೆ ಈ ರೀತಿ ಆಗೋಕೆ ಬಿಡಲ್ಲ. ಸರಿಯಾದ ರೀತಿಯಲ್ಲಿ ಆ ಲಕ್ಸುರಿ ಬಜೆಟ್ ಪಡೆದುಕೊಳ್ತೀವಿ ಅಂತ ಜೋಶಾಗಿ ಹೇಳಿದ್ದಾರೆ. ಕ್ಯಾಪ್ಟನ್ ಇಲ್ಲದೆ ಕಳೆದ ಮನೆಯೊಂದೇ ಬರೀ ಲಕ್ಸುರಿ ಬಜೆಟ್ ಅಂತ ಮಾತ್ರವಲ್ಲ, ಬೇರೆ ಬೇರೆ ವಿಚಾರದಲ್ಲೂ ಈ ಸೀಸನ್ ಸ್ಪರ್ಧಿಗಳು ತಪ್ಪು ಮಾಡುತ್ತಿದ್ದಾರೆ. ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ರೂಮಿಗೆ ಬೀಗ ಹಾಕಿದ್ದು ಕಾರಣ ಮೋಸ ಮಾಡಿ ಕ್ಯಾಪ್ಟನ್ ಆಗಿದ್ದಕ್ಕೆ. ಈ 1 ವಾರಗಳ ಕಾಲ ಮನೆಗೆ ಒಬ್ಬ ಕ್ಯಾಪ್ಟನ್ ಇರಲಿಲ್ಲ. ಈ ವಾರದ ಪಂಚಾಯಿತಿಯಲ್ಲಿ ಇದನ್ನು ಚರ್ಚೆ ಮಾಡಿ ಮನೆಯವರಿಗೆ ತಪ್ಪಿನ ಅರಿವು ಮಾಡಿಸಿದ್ದಾರೆ. ಬಳಿಕ ಮುಂದಿನ ವಾರದ ಜವಾಬ್ದಾರಿಯನ್ನು ಸಿರಿಗೆ ವಹಿಸಿದ್ದಾರೆ. ಮುಂದೆ ಯಾರೇ ಕ್ಯಾಪ್ಟನ್ ಆದರೂ ಅವರಿಗೆ ಮೊದಲು ಗೌರವ ಕೊಡುವುದನ್ನು ಕಲಿಯಿರಿ ಎಂದು ತಿಳಿಸಿ ಹೇಳಿದ್ದಾರೆ. ಎಲ್ಲರೂ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡಿದ್ದಾರೆ. ಯಾರಿಗೆಲ್ಲ ಕ್ಯಾಪ್ಟನ್ ಆಗುವ ಆಸೆ ಇತ್ತೋ ಅವರೆಲ್ಲ ಈ ಬಾರಿ ಪ್ರಯತ್ನ ಮಾಡಬಹುದು.